ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಕೀರೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮೊಟ್ಟೆ ಸೊಪ್ಪಿನ ಪಲ್ಯನ ಯಾವ ರೀತಿ ತುಂಬ ಟೇಸ್ಟಿಯಾಗಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಮೊಟ್ಟೆ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಕೀರೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಷ್ಟು ಫ್ರೆಶ್ ಆಗಿ ತುಂಬಾ ಚೆನ್ನಾಗಿದೆ. ಎಳೆದಾಗಿರೋ ಅಂಥ ಸೊಪ್ಪನ್ನ ನೀವು ಆದಷ್ಟು ಈ ಮೊಟ್ಟೆ ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ. ಬಲ್ತಿದ್ರೆ ಅದು ಚೆನ್ನಾಗಿರಲ್ಲ. ನೋಡಿ, ಎಷ್ಟು ಫ್ರೆಶ್ ಆಗಿ ಸ್ವಲ್ಪನೂ ಹುಳುವಾಗಿಲ್ಲ, ಅಷ್ಟು ಚೆನ್ನಾಗಿದೆ. ನಾನಿಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಲ್ಲ. ಇದರಲ್ಲಿ ಒಂದು ಅರ್ಧದಷ್ಟು ಮಾತ್ರ ನಾನು ಮೊಟ್ಟೆ ಪಲ್ಯಕ್ಕೆ ಯೂಸ್ ಮಾಡ್ಕೋತೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಸೋಸಿ ಅದನ್ನು ತೊಳೆದು ಸೋರಾಕೊಂಡಿದ್ದೀನಿ. ನಂತರ ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ನಾನು ಯೂಸ್ ಮಾಡ್ಕೋತೀನಿ. ಮತ್ತು ನಾನಿಲ್ಲಿ ಒಂದು 10 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಮೊಟ್ಟೆ ಜಾಸ್ತಿನ ಹಾಕ್ತೀರಾ ಅಷ್ಟು ಈ ಮೊಟ್ಟೆ ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಂತರ ನಾನಿಲ್ಲಿ ಒಂದು 3 ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿನ ಚಾಪರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋತೀನಿ. ನಂತರ ನಾನಿಲ್ಲಿ ಒಂದು ಕಡಾಯಿಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಣ್ಣದಾಗಿ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು, ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹಾಗೇ ಫ್ರೈ ಮಾಡಿ, ನಂತರ ನಾನು 1 ಸ್ಪೂನಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್, ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಿದ ನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಕೀರೆ ಸೊಪ್ಪು, ಅದನ್ನು ಎಷ್ಟು ಬೇಕು ನಾವು, ಅಂದರೆ ತೊಗೊಂಡಿರೋ ಅಂಥ ಮೊಟ್ಟೆಗೆ ಎಷ್ಟು ಸೊಪ್ಪು ಬೇಕಾಗುತ್ತೆ ಅಷ್ಟನ್ನು ನಾನು ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು 2 ನಿಮಿಷ ಹಿಂಗೆ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಸೊಪ್ಪೆಲ್ಲ ನೀಟಾಗಿ ಎಷ್ಟು ಕ್ವಾಂಟಿಟಿ ತುಂಬಾ ಕಡಿಮೆ ಆಗೋಯ್ತು. ನೀವೆಷ್ಟು ಸೊಪ್ಪು ಹಾಕಿದ್ರೂ ಅದು ತುಂಬಾ ಕ್ವಾಂಟಿಟಿ ಬೇಯ್ತಾ ಕಡಿಮೆ ಆಗೋಗುತ್ತೆ. ನಂತರ ನಾನಿಲ್ಲಿ ಸ್ಪೈಸಸಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಗರಂ ಮಸಾಲಾನ ಮಾತ್ರ ಯೂಸ್ ಮಾಡಿದ್ದೀನಿ. ಜಾಸ್ತಿ ಸ್ಪೈಸಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಮೊಟ್ಟೆ ಸೊಪ್ಪಿನ ಪಲ್ಯ ಲೈಟಾಗೇ ಇರಲಿ. ಅದನ್ನು ನೀಟಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ 10 ಮೊಟ್ಟೆನ ತೊಗೊಂಡಿದ್ನಲ್ಲ, ಅದನ್ನು ಮೊದಲು ಒಂದು ಬೇರೆ ಬೌಲಿಗೆ ಒಡ್ಕೊಂಡು ಈ ಥರ ಇಟ್ಕೋಬೇಕು. ಡೈರೆಕ್ಟಾಗಿ ಯಾವಾಗಲೂ ನೀವು ಮೊಟ್ಟೆನ ಹಾಕೋದಕ್ಕೆ ಹೋಗಬೇಡಿ. ಈ ಥರ ಬೌಲಲ್ಲಿ ಒಡೆದು ಇಟ್ಕೊಂಡು ನಂತರ ಹಾಕ್ಕೊಳ್ಳಿ. ನೋಡಿ, ಹಾಕ್ಬಿಟ್ಟು ಹಾಗೇ ಸ್ವಲ್ಪ ಕೈ ಬಿಡದೆ ಫ್ಲೇಮ್ನ ಹೈ ಫ್ಲೇಮ್ ಇಟ್ಕೊಂಡು ನೀವು ನೀಟಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ಸೊಪ್ಪಿನ ಪಲ್ಯ ರೆಡಿನೇ ಆಗೋಗುತ್ತೆ ಫ್ರೆಂಡ್ಸ್. ಅದ್ರ ಕಾಂಬಿನೇಷನ್ ಆಗಿ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ನೋಡಿ, ಹಿಟ್ಟನ್ನೆಲ್ಲ ನೀಟಾಗಿ ನಾದಿ ಅದನ್ನು ಚೆನ್ನಾಗಿ ಒಂದು ಸೈಡ್ ಇಟ್ಕೊಂಡು ಇವಾಗ ನಾನು ರೊಟ್ಟಿನ ತಟ್ಕೋತಾ ಇದ್ದೀನಿ. ಈ ಥರ ರೊಟ್ಟಿ ಕವರಲ್ಲಿ ಈ ಥರ ರೊಟ್ಟಿ ಮಾಡ್ಕೊಂಡ್ರಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ಕೈಗಾಗಿರ್ಬೋದು ಎಲ್ಲಿ ಒಂದು ಸ್ವಲ್ಪನೂ ಅಂಟಲ್ಲ, ನೀಟಾಗಿ ತುಂಬ ಸಾಫ್ಟಾಗಿ ಬರ್ತವೆ ರೊಟ್ಟಿ ಅಂತೂ. ಈ ಮೊಟ್ಟೆ ಸೊಪ್ಪಿನ ಪಲ್ಯಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ಸಬ್ಬಸಿಗೆ ಸೊಪ್ಪು ಮತ್ತು ಈ ನುಗ್ಗೆ ಸೊಪ್ಪು, ಪುದೀನ ಸೊಪ್ಪು ಅದನ್ನೆಲ್ಲ ಹಾಕಿ ಮಾಡೋ ಅಂಥ ಎಗ್ ಬುರ್ಜಿ ಥರ ಮಾಡ್ತೀವಲ್ವ, ಅದಕ್ಕಿಂತ ಈ ಥರ ಕೀರೆ ಸೊಪ್ಪನ್ನ ನೀವು ಫ್ರೆಶ್ಶಾಗಿ ತಂದು ಮೊಟ್ಟೆ ಪಲ್ಯ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾದಂಥ ಮೊಟ್ಟೆ ಸೊಪ್ಪಿನ ಪಲ್ಯನ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಮಕ್ಕಳುಗಳಿಗೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು. ಈ ಥರ ನೀವು ಮೊಟ್ಟೆನ ಆದಷ್ಟು ಒಂದು ವೀಕ್ಲಿ ಒಂದು ಟ್ವೈಸ್ ಆದರೂ ಯೂಸ್ ಮಾಡ್ತಾ ಇರ್ತೀರಲ್ವ, ಆ ಟೈಮಲ್ಲಿ ಒಂದು ಟೈಮ್ ಆದರೂ ನೀವು ಈ ಥರ ಸೊಪ್ಪುಗಳನ್ನ ಹಾಕಿ ಮೊಟ್ಟೆ ಪಲ್ಯನ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು ಅಮ್ಮ ಅಂತ ಹೇಳ್ದ. ನೋಡಿ, ರೊಟ್ಟಿನೂ ನಾನು ಬೇಯಿಸ್ಕೊತಾ ಇದ್ದೀನಿ. ರೊಟ್ಟಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬರ್ತವೆ. ಇದ್ರ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಈ ಮೊಟ್ಟೆ ಸೊಪ್ಪಿನ ಪಲ್ಯನ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.